ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಆರಿ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಡಿಸೈನ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಡಿಸೈನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಬ್ರೈಡಲ್ ಆಗಿದೆ, ತುಂಬ ಲುಕ್ ವೈಸ್ ಅಂದರೆ ತುಂಬ ಸೂಪರ್ ಆಗಿದೆ ನೋಡಿ. ಆ್ಯಕ್ಚುಲಿ ಇದು ಅರ್ಜೆಂಟ್ ಇತ್ತಂತ ಫಾಸ್ಟಾಗಿ ಹಾಕೋಕ್ಕೆ ಹೋಗಿ ವಿಡಿಯೋ ಕೆಲವು ಪಾರ್ಟ್ಸ್ ಮಾತ್ರ ಮಾಡ್ತೀನಿ, ಎಲ್ಲವೂ ಮಾಡೋಕ್ಕಾಗಿಲ್ಲ. ಎಲ್ಲವೂ ಮಾಡೋಕ್ಕಾಗಿಲ್ಲಪ್ಪ ಅಂದರೆ ನಾನು ಇದು ಕಂಪ್ಲೀಟಾಗಿ ನಿಮಗೆ ತೋರಿಸ್ತಿದ್ದೀನಿ. ಯಾಕಂದರೆ ಇದರಲ್ಲಿ ನಾನು ಕೆಲವು ಪಾರ್ಟ್ನ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೋಸ್ಕರ ಇದರಲ್ಲಿ ಮಿಕ್ಕಿರೋದು ನಿಮಗೆ ಯಾವುದು ಕಷ್ಟ ಅನಿಸುತ್ತೋ ಅದನ್ನ ಮಾತ್ರ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿರಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಬ್ರೈಡಲ್ಲಾಗೂ ಇದೆ ಮತ್ತು ತುಂಬ ಚೆನ್ನಾಗಿದೆ ನೋಡಿ. ಫಸ್ಟ್ ನಾನು 2 ಲೈನು ಜೆರಿ ಥ್ರೆಡ್ಡು ಮತ್ತು 2 ಲೈನು ಇದು ಆ್ಯಕ್ಚುಲಿ ಸೆಲ್ಫ್ ಇದೆ ಸೀರೆ, ಮತ್ತು ಬಾರ್ಡ್ರಲ್ಲಿ ಈ ಥರ ಬಂದಿರೋದ್ರಿಂದ ಕಾಂಟ್ರಾಸ್ಟಾಗಿ ಇದನ್ನ ತೊಗೊಂಡಿದ್ದೀನಿ. ಅಂದರೆ ಇದರಲ್ಲಿ ಜಾಸ್ತಿ ಬೀಡ್ಸ್ ಹಾಕಿದ್ದೀನಿ ನಾನು, ಥ್ರೆಡ್ ಬಳಸಿಲ್ಲ. ಥ್ರೆಡ್ ಇಲ್ಲಪ್ಪ ಬಳಸಿಲ್ಲ ಅಂದರೆ ಇಲ್ಲಿ 2 ಲೈನ್ ಥ್ರೆಡ್ ಬಳಸಿದ್ದೀನಿ ನೋಡ್ರಿ ಅಷ್ಟೇ. 2 ಲೈನು ಜೆರಿ ಥ್ರೆಡ್ಡು ಮತ್ತು 2 ಲೈನು ಸಿಲ್ಕ್ ಥ್ರೆಡ್ಡು ಇಲ್ಲಿ ಮಾತ್ರ ಬಳಸಿದ್ದೀನಿ, ಮತ್ತೆಲ್ಲೂ ಬಳಸಿಲ್ಲ ಥ್ರೆಡ್ನ. ಮತ್ತು ಒಂದು ಲೈನು ಇದು ಶುಗರ್ ಬೀಡ್ಸು, 1 ಲೈನು 3mm ಬೀಡ್ಸು ಮತ್ತು ಶುಗರ್ ಬೀಡ್ಸು. ಈ ಥರ ಹಾಕಿದ ಮೇಲೆ ನಾನು ಅಂದಾಜಿಗೆ ಈ ಶೇಪ್ ಅಷ್ಟು ಇದೆಷ್ಟಿದೆಯೋ ಅಷ್ಟನ್ನು ನಾನು ಪೇಪರ್ ಅಂದರೆ ವೆಡ್ಡಿಂಗ್ ಕಾರ್ಡ್ ಬರುತ್ತಲ್ಲ ಅದರಲ್ಲಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದು ಒಂದು ಕಟ್ ಮಾಡ್ಕೊಂಡ್ರೆ ಇಡೀ ಬ್ಲೌಸ್ ಆಗೋವರೆಗೂ ಇರುತ್ತೆ ನೋಡಿರಿ. ಈ ಶೇಪ್ನ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟೇ ಮಾರ್ಕ್ ಮಾಡ್ಕೊಬೇಡ್ರಿ. ಇವು 3 ಲೈನ್ ಇವೆಲ್ಲ ಆದಮೇಲೆ ಇದು ಜರಿ ಥ್ರೆಡ್ಡು, ಸಿಲ್ಕ್ ಥ್ರೆಡ್ಡು, ಶುಗರ್ ಬೀಡ್ಸು ಮತ್ತು 3mm ಬೀಡ್ಸು ಮತ್ತು ಶುಗರ್ ಬೀಡ್ಸ್ ಇಷ್ಟು ಕಂಪ್ಲೀಟ್ ಆದಮೇಲೆ ಈ ಮಾರ್ಕ್ ಮಾಡ್ಕೊಳ್ಳಿ. ಇದೊಂದು ಮಾರ್ಕಿಂಗ್ ಇದ್ದರೆ ಸಾಕು, ಬ್ಲೌಸ್ ಕಂಪ್ಲೀಟ್ ಮಾಡ್ಬೋದು ನೋಡಿರಿ ಎಷ್ಟು ಡೀಪಾಗಿ ಬಂದಿದೆ ಅಂದರೆ. ಫಸ್ಟ್ ಇದು ಕಟ್ ವರ್ಕ್ ಟೈಪ್ ಹಾಕ್ಕೊಂಡಿದ್ದೀನಿ, ಡಿಸೈನು ಹಾಕ್ಕೊಂಡು ಇವು ರೈಸ್ ಬೀಡ್ಸ್ ನೋಡಿರಿ, ಮತ್ತು ಇವು 3mm ಬೀಡ್ಸು ಇಲ್ಲಿ 3 ಹಾಕಿದ್ದೀನಿ. ಮತ್ತು ಇದು ಕುಂದನ್ ಇಟ್ಟಿದ್ದೀನಿ, ಓವೆಲ್ ಶೇಪ್ ಕುಂದನ್ ನೋಡಿರಿ, ಡ್ರಾಪ್ ಶೇಪ್ ಅಲ್ಲ. ಇದು ಆ್ಯಕ್ಚುಲಿ ಈ ಕಲರ್ ಬಳಸಿಲ್ಲ ನಾನು, ಲೈಟ್ ಕಲರೇ ಬಳಸಿದ್ದೀನಿ, ಸ್ಟೋನ್ ಕಲರೇ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ. ನಾನು ಇದರಲ್ಲಿ ಇದು ಇವೆರಡು ತೋರಿಸಿದ್ದೀನಿ. ಇದನ್ನು ಆ್ಯಕ್ಚುಲಿ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ, ಅಂದರೆ ತುಂಬ ಹಳೆಯ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿರಿ. ಇದು ಬ್ಲೂ ಕಲರ್ ಬ್ಲೌಸ್ ಮೇಲೆ ಹಾಕಿದ್ದೀನಿ ನಾನು ಈ ಥರ ಡಿಸೈನು, ಬಟ್ ಇದು ಪ್ಯಾಟ್ರನ್ ಚೇಂಜ್ ಮಾಡಿದ್ದೀನಿ. ಇದರಲ್ಲಿ ಯಾವ್ದು ಚೇಂಜ್ ಮಾಡಿದ್ದೀನಿ ಅದನ್ನು ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಬಟ್ ಯಾವುದು ಚೇಂಜ್ ಆಗಿಲ್ಲ ಅಂದರೆ ನಾನು ನಿಮ್ಗೆ ತೋರಿಸ್ತಿರೋದು ಮಾತ್ರ ಇದನ್ನು ವೀಡಿಯೋ ಮಾಡ್ತೀನಿ, ಇವ್ಯಾವನ್ನೂ ವೀಡಿಯೋ ಮಾಡಿಲ್ಲ. ಯಾಕಂದರೆ ಬ್ಲೌಸ್ ಅರ್ಜೆಂಟ್ ಇರೋದ್ರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಯಾವ ಥರ ಹಾಕಿದ್ದಾನೆ ಅಂತ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಬ್ಯಾಕ್ ಬರುತ್ತೆ ನೋಡಿ, ರೌಂಡ್ ಶೇಪ್ ಹಾಕಿದ್ದೀನಿ ನೋಡಿರಿ. ಮಾರ್ಕಿಂಗ್ ಕರೆಕ್ಟಾಗಿದ್ದರೆ ಈ ಥರ ಡಿಸೈನ್ ನೀಟಾಗಿ ಬರುತ್ತೆ ನೋಡಿ. ಮಾರ್ಕಿಂಗ್ ವ್ಯತ್ಯಾಸ ಆಯ್ತಂದರೆ ಡಿಸೈನ್ ನಾವು ಏನೇ ಚೆನ್ನಾಗಿ ಮಾಡ್ತೀವಿ ಅಂದರೆ ನೀಟಾಗಿ ಬರೋಲ್ಲ ನೋಡಿರಿ. ಎಷ್ಟು ನೀಟಾಗಿ ಬಂದಿದೆ. ಆ್ಯಕ್ಚುಲಿ ಇದು ಫ್ರೇಮಲ್ಲಿ ಹಾಕಿದ್ರೇ ಕರೆಕ್ಟಾಗಿ ಸ್ಟಿಫಾಗಿ ಕೂರುತ್ತೆ, ಆವಾಗ ಕಾಣುತ್ತೆ. ಬಟ್ ಕಡೆಯಲ್ಲಿ ತೆಗೆದಾಗ ಸ್ವಲ್ಪ ಉಬ್ಬು ದಬ್ಬ ಆಗುತ್ತೆ, ಅಂದರೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಬಟ್ಟೆ, ಅದಕ್ಕೋಸ್ಕರ ಅಷ್ಟೊಂದು ಫಿನಿಶಿಂಗ್ ಬರೋಲ್ಲ. ಬಟ್ ಫೋಟೋ ತೆಗ್ದಿದ್ದೀನಿ, ಬೇಕಾದ್ರೆ ಅದನ್ನ ಅಪ್ಲೋಡ್ ಮಾಡ್ತೀನಿ ನೋಡಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಇದು ಆ್ಯಕ್ಚುಲಿ ಬ್ಯಾಕ್ ಸೈಡಿಂದಿದು. ಇದು ಹಿಂಗೆ ಸರ್ಕಲ್ ಇದು ರೌಂಡ್ ಶೇಪ್ ಬಂದಿಲ್ಲ. ಈ ಥರ ಕೆಳಗಡೆ ಬಂದಾಗ ಈ ಥರ ಡೀಪ್ ರೌಂಡ್ ಬರುತ್ತೆ ನೋಡಿರಿ. ಈ ಥರ ಹಾಕಿದರೆ ಬ್ಲೌಸ್ ತುಂಬ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ಟ್ಯಾಸಲ್ ಕಟ್ತೀವಲ್ವ ಅವಾಗೇನಾಗುತ್ತೆ, ಇದು ಕರೆಕ್ಟಾಗಿ ಇದೇ ಥರನೇ ಬರುತ್ತೆ. ಇದು ಆ್ಯಕ್ಚುಲಿ ಬ್ಯಾಕ್ ಸೈಡ್ ಆಯಿತು. ಫ್ರಂಟು ಇದೇ ಥರನೇ ತೊಗೊಂಡಿದ್ದೀನಿ ನೋಡಿರಿ. ಇದು ಆ್ಯಕ್ಚುಲಿ ಇಲ್ಲಿಗೆ ಅರ್ಧಕ್ಕಾಗುತ್ತೆ, ಮತ್ತು ಹೊಲಿಗೆ ಹೋದಾಗ ಬೀಡ್ಸ್ ಒಡೆದೋಗುತ್ತೆ ಅಂತ ನಾನೇನು ಮಾಡಿದ್ದೀನಿ, ಇದನ್ನ ಈ ಥರನೇ ಹಾಕಿದ್ದೀನಿ ನೋಡಿರಿ. ಎಷ್ಟು ನೀಟಾಗಿ ಬಂದಿದೆಯಲ್ಲ. ಇದು ಫ್ರಂಟು. ಈಗ ಸ್ಲೀವ್ಸ್ ಹಾಕಿದ್ದೀನಿ ನೋಡಿರಿ. ಸ್ಲೀವ್ಸು ಸ್ವಲ್ಪ ಗ್ರ್ಯಾಂಡಾಗಿ ಹಾಕಿದ್ದೀನಿ ನಾನು. ಇದು ಬಟ್ಟೆ ಕಡಿಮೆ ಬೀಳುತ್ತೆ ಅಂತ ನಾವೇನು ಮಾಡ್ತೀವಿ, ಇದ್ರ ಮೇಲೆ ಹಾಕ್ತೀವಿ, ಬಾರ್ಡ್ರ್ ಮೇಲೆ ಹಾಕ್ತೀವಿ. ಇದು ಬಾರ್ಡ್ರ್ ಇಲ್ಲಂಗೆ ಕಾಂಟ್ರಾಸ್ಟ್ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಎಷ್ಟು ನೀಟಾಗಿ ಬಂದಿದೆ ಡಿಸೈನ್. ಆ್ಯಕ್ಚುಲಿ ಅಲ್ಲಿ ಓವಲ್ ಶೇಪ್ ಹಾಕಿದ್ದೀನಿ ಅಲ್ವ, ಇಲ್ಲಿ ನೋಡಿರಿ ಸ್ಕ್ವೇರ್ ಶೇಪ್ ಹಾಕಿದ್ದೀನಿ ನಾನು. ಬಟ್ ಸ್ಟೋನ್ ಸೇಮ್ ಇದೆ, ಬಟ್ ಶೇಪ್ ಚೇಂಜ್ ಮಾಡಿದ್ದೀನಿ. ಇದು ಬಾರ್ಡ್ರ್ ಮೇಲೆ ಹಾಕಿರೋದ್ರಿಂದ ಅಷ್ಟೊಂದು ಬ್ರೈಡಲಾಗಿ ಕಾಣಿಸ್ತಿಲ್ಲ. ಇದು ಈ ಥರ
ಕ್ಲಾತ್ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ಇದು ಈ ಥರ ಕರು ಶೇಪ್ ಬಂದಿದೆಯಲ್ಲ, ಇಲ್ಲಿ ಎಲ್ಲಿ ಬರುತ್ತೋ ಅದನ್ನು ಒಂದು ಸ್ಟ್ರೈಟ್ಲಾಗಿ ಹೇಳ್ಕೊಂಡಿದ್ದೀನಿ ನೋಡಿರಿ ಎಷ್ಟು ನೀಟಾಗಿ ಬಂದಿದೆ. ಇದು ಸೇಮ್ ಕೆಳಗಡೆ ಅಷ್ಟೇ ಹಾಕಿದ್ದೀನಿ. ಸೇಮ್ 2 ಲೈನ್ಸರು 2 ಲೈನ್ ಸಿಲ್ಕು ಮತ್ತು ಇದೇ ಥರ ಬಾರ್ಡ್ರಲ್ಲಿ ಯಾವ ಥರ ಅದೇ ಟೈಪ್ ಹಾಕಿದ್ದೀನಿ. ಬಟ್ ಇದು ಸೆಂಟ್ರಲ್ಲಿ ಈ ಥರ 3 ಬೀಡ್ಸ್ ಹಾಕಿದ್ದೀನಿ ನೋಡಿರಿ. ಆಲ್ಟರ್ನೇಟ್ ಮಾಡಿ ಹಾಕಿದ್ದೀನಿ. ಇದು ಕುಂದನ್ ಇಟ್ಟು ಕುಂದನ್ ಸುತ್ತ ಈ ಥರ ಹಾಕಿದೆ ನೋಡಿ. ಇವು ಆ್ಯಕ್ಚುಲಿ ಶುಗರ್ ಇದು ರೈಸ್ ಬೀಡ್ಸ್ ಅಂತಾರಲ್ವ ಆ ಥರದ ಬೀಡ್ಸ್ ಇವು. ಮತ್ತು ಒಂದು ಇದು ಬಳಸಿದ್ದೀನಿ, ಯಾವುದು ಶುಗರ್ ಬೀಡ್ಸ್ ಹಾಕಿದ್ದೀನಿ ನೋಡಿರಿ. ರೈಸ್ ಬೀಡ್ಸು ಮತ್ತು ಶುಗರ್ ಬೀಡ್ಸು, ಮಧ್ಯದಲ್ಲಿ ಕುಂದನ್ನು. ಇದರಲ್ಲಿ ಈ ಪಾರ್ಟ್ ಮಾತ್ರ ವೀಡಿಯೋ ಮಾಡಿದ್ದೀನಿ, ಯಾಕಂದರೆ ಇದು ನಿಮಗೆ ತೋರಿಸಿಲ್ಲ. ಇದು ಹೊಸದಂತ ನಾನು ಇದೊಂದೇ ವೀಡಿಯೋ ಮಾಡಿ ಇದನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ತುಂಬ ಚೆನ್ನಾಗಿ ಬಂದಿದೆ, ಅಷ್ಟೇ ನೀಟಾಗಿ ಬಂದಿದೆ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು. ಇದು ಯಾವ ಥರ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈಗ ನೋಡಿ ಬ್ಲೌಸಲ್ಲಿ ತೋರಿಸಿರೋ ಥರ ಎಲ್ಲೆಲ್ಲಿ ಹೊಸ ಡಿಸೈನ್ ಹಾಕಿದ್ದೀನೋ ಅಲ್ಲೆಲ್ಲೆಲ್ಲ ತೋರಿಸ್ತಾ ಇದ್ದೀನಿ. ಈಗ 3 ಬೀಡ್ಸ್ ಹಾಕ್ತಿದ್ದೀನಿ, ರೆಕ್ಟ್ಯಾಂಗಲ್ ಶೇಪಲ್ಲಿ ಹಾಕ್ತಿದ್ದೀನಿ. ಕೆಳಗಡೆ 2 ಬೀಡ್ಸು, ಅದ್ರ ಮಧ್ಯದಲ್ಲಿ 1 ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ ಈ ಥರ. ಮತ್ತು ಅಲ್ಲೇ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ಎಂಡ್ ಲಾಕ್ ಮಾಡಿ ನೆಕ್ಸ್ಟ್ ಅದ್ರ ಮಧ್ಯೆ ಒಂದು ಟ್ರಯಾಂಗಲ್ ಶೇಪ್ ಬಂದಿದೆಯಲ್ಲ, ಇಲ್ಲಿ ಸಹ ನಾನು ಟ್ರಯಾಂಗಲ್ ಶೇಪಲ್ಲಿ ಬೀಡ್ಸ್ ಹಾಕ್ತಾಯಿದ್ದೀನಿ. ಫಸ್ಟ್ 2 ಬೀಡ್ಸ್ ಸ್ಟ್ರೈಟ್ ಲೈನ್ ಹಾಕಿ ಈ ಕಡೆ ಅದ್ರ ಮಧ್ಯದಲ್ಲಿ ಬೀಡ್ಸ್ ಹಾಕಿದರೆ ನೋಡಿರಿ ಶೇಪ್ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಎಲ್ಲೆಲ್ಲಿ ವರ್ಕ್ ಮುಗಿಯುತ್ತೋ ಅಲ್ಲಿ ಫುಲ್ ಎಂಡ್ ಲಾಕ್ ಮಾಡ್ತಿದ್ದೀನಿ ನೋಡಿ. ಕಂಟಿನ್ಯೂಸ್ ತಗೊಂಡ್ರೂ ಥ್ರೆಡ್ ಕಾಣಿಸುತ್ತೆ, ಅದಕ್ಕೋಸ್ಕರ ಅಲ್ಲೇ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಇಲ್ಲಿ ಕುಂದನ್ ಸ್ಟ್ಯಾಂಡ್ ಹಾಕ್ತಾಯಿದ್ದೀನಿ ನೋಡಿ. ಇದು ರೈಸ್ ಬೀಡ್ಸು ಮತ್ತು ಶುಗರ್ ಬೀಡ್ಸ್ ತೊಗೊಂಡಿದ್ದೀನಿ. ಇದು ಕುಂದನ್ ಸುತ್ತ ಇಲ್ಲಿ ಈ ಕಡೆ ಕಾಣಿಸುತ್ತಲ್ಲ ಆ ಶೇಪ್ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ನೋಡಿ ಚೈನ್ ಹಾಕಿ ಮತ್ತೆ ಬೀಡ್ಸ್ ಬಿಟ್ಟು ಮತ್ತೆ ಚೈನ್ ಹಾಕ್ತಾಯಿದ್ದೀನಿ, ಮತ್ತು ಎಕ್ಸ್ಟ್ರಾ ಚೈನ್ ಹಾಕ್ತೀನಿ. ಎಕ್ಸ್ಟ್ರಾ ಚೈನ್ ಯಾಕೆ ಹಾಕ್ತಾರಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಮತ್ತು ಇನ್ನೊಂದು ಸಲ ಹೇಳ್ತಾಯಿದ್ದೀನಿ ನೋಡಿ. ಅದು ಸ್ಟಿಫಾಗಿ ಅಲ್ಲೇ ಕೂರಬೇಕು, ಮತ್ತು ರಿವರ್ಸ್ ಬಂದಿರೋ ಥರ ಕಾಣಬಾರ್ದು ಅಂತ ನಾನು ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಮೇಲೆ ತುದಿ ಬರುತ್ತೆ ಅಲ್ಲಿ ಸ್ಟ್ರೈಟಾಗಿ ಒಂದು ಇದು ಶುಗರ್ ಬೀಡ್ಸ್, ರೈಸ್ ಬೀಡ್ಸು ಮತ್ತು ಶುಗರ್ ಬೀಡ್ಸ್ ಬರಬೇಕು ನೋಡಿ. ನೋಡಿರಿ ಈ ಥರ. ಮತ್ತು ಇದು ಎಕ್ಸ್ಟ್ರಾ ಚೈನು. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿರಿ, ಏನು ಕಷ್ಟ ಇಲ್ಲ. ಯಾರು ಬೇಕಾದರೂ ಹಾಕ್ಬೋದು. ಬಟ್ ಏನಂದರೆ ಹಾಕೋ ಪೇಷನ್ಸ್ ಇರಬೇಕು, ಮತ್ತು ಹಾಕ್ತೀವಿ ಅನ್ನೋ ಒಂದು ಛಲ ಇರ್ಬೇಕು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳಿದ್ದಲ್ಲ, ಇಡೀ ಅರಿ ವರ್ಕ್ ನಿಂತಿರೋದೇ ಒಂದು ಚೈನ್ ಸ್ಟಿಚ್ಚಿಂದ. ಕರೆಕ್ಟಾಗಿ ಶೇಪ್ ಬರೋಂಗೆ ಹಾಕಿ, ಹೆಚ್ಚು ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ಆ ಕಡೆ 3 ಈ ಕಡೆ 3 ಮಧ್ಯದಲ್ಲಿ 1 ಬರ್ಬೇಕು ನೋಡಿ. ಕರೆಕ್ಟ್ 7 ಬರುತ್ತೆ. ಈಗ ಇದು ಮುಗಿದ್ಮೇಲೆ ನಾನು ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಮತ್ತೆ ಇದು ಫಾಸ್ಟ್ ಮಾಡಿ ತೋರಿಸಿದ್ದೀನಿ ನೋಡಿರಿ. ನಿಮಗೆ 1 ಟೈಮ್ ತೋರಿಸಿದ್ರೆ ಸಾಕಾಗುತ್ತೆ, ಅದಕ್ಕೋಸ್ಕರ ಈಗ ಹಾಕಿದ್ದೀನಿ. ಅದನ್ನೇ ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡಿ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿರಿ, ಎಷ್ಟು ಈಸಿಯಾಗಿ 3 ಬೀಡ್ಸ್ ಯಾವ ಥರ ಹಾಕೋದಂತಲೂ ತೋರಿಸಿದ್ದೀನಿ. ಮತ್ತು ಆ ಕುಂದನ್ ಸುತ್ತ ಯಾವ ಥರ ಹಾಕೋದಂತ ತೋರಿಸಿದ್ದೀನಿ. ಈ ಶೇಪು ಕರು ಶೇಪು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಒಂದು ನವಿ ಬ್ಲೂನ ಪರ್ಪಲ್ ಅನಿಸುತ್ತೆ ಆ ಬ್ಲೌಸ್ ಮೇಲೆ ಹಾಕಿದ್ದೆ, ಅದಕ್ಕೋಸ್ಕರ ಅದನ್ನ ವೀಡಿಯೋ ಮಾಡಿಲ್ಲ. ನಿಮಗೆ ಬೇಕು ಅಂದರೆ ಮತ್ತೆ ಬೇರೆ ಅಂದರೆ ಎಕ್ಸ್ಟ್ರಾ ವೀಡಿಯೋ ಮಾಡಿ ಹಾಕ್ತೀನಿ ಕರು ಶೇಪಿಂದ ಯಾವ ಥರ ಹಾಕ್ಕೊಳ್ಳೋದು ಅಂತ. ಇದೆಲ್ಲ ನಿಮಗೆ ತೋರಿಸಿರೋದ್ರಿಂದ ವೀಡಿಯೋ ಫಾಸ್ಟ್ ಮಾಡಿದ್ದೀನಿ ನೋಡಿ. ಈಸಿಯಾಗಿ ಹಾಕ್ಬೋದು ನೋಡಿ. ತುಂಬ ಅಂದರೆ ತುಂಬ ಬ್ರೈಡಲ್ ವರ್ಕ್ ಬರುತ್ತಿದೆ. ಆ್ಯಕ್ಚುಲಿ ಮದುವೆ ಬ್ಲೌಸ್ ಹಾಕಿರೋದು ಇದು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಸ್ಲೀವ್ಸಿಗೂ ಅಷ್ಟೇ ಫುಲ್ ವರ್ಕ್ ಹಾಕಿ ಮಾಡಿರೋದು, ಅದನ್ನೂ ವೀಡಿಯೋ ಮಾಡಿದ್ದೀನಿ ನೋಡಿ ಇದರಲ್ಲಿ. ಈ ಕೆಲವು ಅರ್ಜೆಂಟ್ ಇರೋ ಬ್ಲೌಸು ವೀಡಿಯೋ ಮಾಡೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕಪ್ಪ ಅಂದರೆ ಟೈಮು ಫುಲ್ಲು ಶಾರ್ಟೇಜ್ ಇರುತ್ತೆ, ಅದಕ್ಕೋಸ್ಕರ ಟೈಮ್ ಇರೋಂಥವನ್ನ ವರ್ಕ್ ಸ್ಲೋ ಮಾಡಿ ತೋರಿಸಿದ್ದೀನಿ ಪ್ರತಿಯೊಂದು ಸ್ಟೆಪ್ನು. ಬಟ್ ಈ ಥರ ಫಾಸ್ಟ್ ಇರೋವನ್ನ ಆಲ್ರೆಡಿ ತೋರಿಸಿರೋವು ಬಿಟ್ಟು ನೆಕ್ಸ್ಟ್ ಈಸಿ ಇರೋದು ಮಾತ್ರ ತೋರಿಸ್ತಾಯಿದ್ದೀನಿ.
ಅಂದರೆ ನಿಮಗೆ ಯಾವ ಗೊತ್ತಿರಲ್ಲ, ಹೊಸ ಡಿಸೈನ್ ಯಾವ ಆಗ್ತಿದ್ದೇನೋ ಅದನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಷ್ಟು ನೀಟಾಗಿ ಬರ್ತಿದೆ ನೋಡಿರಿ ವರ್ಕು, ಒಂದು ಚೂರು ವ್ಯತ್ಯಾಸ ಆಗ್ತಿಲ್ಲ ಒಂದು ಡಿಸೈನು ಏನು. ಯಾಕಂದರೆ ಕರೆಕ್ಟಾಗಿ ಹಾಕೋ ಮೆಥಡ್ ಗೊತ್ತಿರ್ಬೇಕಷ್ಟೆ. ಮೆಜರ್ಮೆಂಟ್ ಇಲ್ದಾಗ ಯಾವುದೂ ಮಾಡೋಕ್ಕೆ ಹೋಗಬೇಡಿ, ತುಂಬ ವೇರಿಯೇಷನ್ ಬರುತ್ತೆ ನೋಡಿ, ಫಿನಿಶಿಂಗ್ ನೀಟಿರಲ್ಲ. ಅದಕ್ಕೋಸ್ಕರ ಲಾಸ್ಟ್ ಎಂಡಿಂಗಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ. ಕರು ಶೇಪು ಅಷ್ಟೇ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡೇ ಹಾಕಿ. ಒಂದು ಚಿಕ್ಕದು ಒಂದು ದೊಡ್ಡದು ಬಂದರೆ ಫಿನಿಶಿಂಗ್ ನೀಟಾಗಿರಲ್ಲ ನೋಡಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ತುಂಬ ಅಂದರೆ ತುಂಬ ನೀಟಾಗಿ ಬಂದಿದೆ ಡಿಸೈನ್ ಮಾತ್ರ. ಒಂದು ಚೂರು ಅಂದರೆ ಮೆಜರ್ಮೆಂಟ್ ಒಂದು ಚೂರು ವ್ಯತ್ಯಾಸ ಆಗಿಲ್ಲ. ಕರೆಕ್ಟಾಗಿ ನೀಟಾಗಿ ಕರು ಶೇಪ್ ಆಗಿರ್ಬೋದು, ಅದ್ರ ಮೇಲಿರೋ ಫ್ಲವರ್ ಶೇಪ್ ಆಗಿರ್ಬೋದು, ಕರೆಕ್ಟಾಗಿ ಬಂದಿದೆ ನೋಡಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಇದು ಆ್ಯಕ್ಚುಲಿ ಫ್ರೇಮ್ಗೆ ಹಾಕ್ದಾಗ ತೆಗ್ದಿರೋ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.